ಇನ್ನು ಮೈಸೂರಿನಲ್ಲಿ ಆತಂಕ ಹುಟ್ಟುಹಾಕಿದ್ದಂಥ ಹುಲಿ ಕೊನೆಗೂ ಸೆರೆಯಾಗಿದೆ. ಅಂಜನಾಪುರದ ಮನೆಯ ಟಾಯ್ಲೆಟ್ನಲ್ಲಿ ಈ ಹುಲಿ ಅಡಗಿ ಕೂತಿತ್ತು. ಬೆಳಗ್ಗೆ ಈರನಗೌಡನ ಹುಂಡಿಯಲ್ಲಿ ಹುಲಿ ಪ್ರತ್ಯಕ್ಷವಾಗಿತ್ತು. ಯಾವಾಗ ಈ ಹುಲಿ ಪ್ರತ್ಯಕ್ಷವಾಯಿತು ನಂತರ ಸಾಕಾನೆಗಳ ನೆರವಿನಿಂದ ಹುಲಿ ಸೆರೆ ಕಾರ್ಯಾಚರಣೆ ಆರಂಭವಾಗಿತ್ತು. ಆದರೆ ಕಾರ್ಯಾಚರಣೆ ನಡೆಯುವಂತಹ ಸಂದರ್ಭದಲ್ಲಿ ಆನೆಯ ಕಣ್ತಪ್ಪಿಸಿ ಅಂಜನಾಪುರಕ್ಕೆ ಈ ಹುಲಿ ನುಗ್ಗಿ ಬಂದಿತ್ತು. ಈಗ ಅದನ್ನು ಲಾಕ್ ಮಾಡಲಾಗಿದೆ ಆ್ಯಂಡ್ ಹುಲಿ ಸೆರೆಯಿಂದಾಗಿ ಸ್ಥಳೀಯರು ನಿಟ್ಟುಸಿರು ಬಿಟ್ಟಿದ್ದಾರೆ. ಆ ಕಾರ್ಯಾಚರಣೆಯ ಎಕ್ಸ್ಕ್ಲೂಸಿವ್ ವಿಜುವಲ್ಸ್ ಅನ್ನು ಗಮನಿಸ್ತಾ ಇದ್ದೀರಿ. ಸೆರೆ ಹಿಡಿಯುವಂಥ ಕಾರ್ಯಾಚರಣೆಯನ್ನ ಆರಂಭ ಮಾಡಲಾಗಿತ್ತು. ಆದರೆ ಕಾರ್ಯಾಚರಣೆ ನಡೆಯುವಂತಹ ಸಂದರ್ಭದಲ್ಲಿ ತಪ್ಪಿಸ್ಕೊಂಡು ಅಂಜನಾಪುರಕ್ಕೆ ಎಂಟ್ರಿ ಕೊಟ್ಟಿತ್ತು. ಅಂಜನಾಪುರದ ಒಂದು ಮನೆಯ ಟಾಯ್ಲೆಟ್ನಲ್ಲಿ ಈ ಹುಲಿ ಅಡಗಿ ಕೂತಿತ್ತು. ಇದರಿಂದಾಗಿ ಸಹಜವಾಗಿ ಜನರಿಗೆ ಆತಂಕ ಉಂಟಾಗಿತ್ತು. ಆದರೆ ಈಗ ಕೊನೆಗೂ ಅರಣ್ಯ ಇಲಾಖೆ ಅಧಿಕಾರಿಗಳು ಈ ಹುಲಿಯನ್ನ ಸೆರೆ ಹಿಡಿಯುವಲ್ಲಿ ಯಶಸ್ವಿಯಾಗಿದ್ದಾರೆ ಹಾಗೂ ಜನರ ಆತಂಕ ಕೂಡ ಈಗ ದೂರವಾಗಿದೆ.